ನೀ ತುಂಬಾ ದಿನ ಆಯ್ತು ನೀ ನನ್ ಕಥೆನೇ ಹೇಳಿದ್ದಿಲ್ಲ. ಒಂದ್ ಕಥೆ ಹೇಳ್ತೀಯಾ? ತುಂಬಾ ವರ್ಷಗಳ ಹಿಂದೆ ಸಾಮಾನ್ಯ ಒಂದ್ ಊರಲ್ಲಿ ಒಂದು ದೊಡ್ಡದಾದ ಬೆಟ್ಟ ಇತ್ತಂತೆ. ಇನ್ನ ಬೆಟ್ಟದ ಬುಡದಲ್ಲಿ ಒಂದು ಪೊಟರೆ, ಓಕೆನಾ? ಇನ್ನ ಬಿಲದಲ್ಲಿ ಒಂದು ಇಲಿ ವಾಸವಾಗಿತ್ತಂತೆ. ಆಯ್ತಾ? ಆ ಇಲಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಶ್ರಮಜೀವಿ. ಶ್ರಮಜೀವಿ ಅಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿತ್ತಂತೆ. ಅದಕ್ ಬೇಕಾದ ಆಹಾರ ಪದಾರ್ಥ ಅದನ್ನೆಲ್ಲ ಅದೇ ಒಟ್ಟು ಹಾಕೊಂಡು ತನ್ನ ಬಿಲ್ದಲ್ಲಿ ತಂದು ಸ್ಟೋರ್ ಮಾಡಿ ಇಟ್ಕೋತಿತ್ತಂತೆ. ಒಂದಿನ ಏನಾಯ್ತು ಅಂದ್ರೆ, ನಮ್ ಇಲಿರಾಯ ಇದಾನಲ್ವಾ, ಖುಷಿಯಿಂದ ಜಾಲಿ ಮೂಡಲಿ ಜಾಲಿ ಜಾಲಿ ಅನ್ಕೊಂಡು ಓಡಾಡ್ತಾ ಇರೋವಾಗ ಏನಾಗುತ್ತೆ, ಒಂದು ಮರದ ಕೆಳಗಡೆಲಿ ಅಲ್ಲಲ್ಲಿ ಒಂದಿಷ್ಟು ಕಟ್ಟಿಗೆ ತುಂಡನ್ನ ಬಿಟ್ಕೊಂಡಿರೋದು ಇಲಿ ನೋಡುತ್ತೆ. ಇಲಿ ಆ ಕಟ್ಟಿಗೆ ತುಂಡನ್ನ ನೋಡಿದ್ದೆ ಏನ್ ಮಾಡತ್ತೆ, ಸೀದಾ ಹೋಗ್ಬಿಟ್ಟು ಆ ಕಟ್ಟಿಗೆ ತುಂಡನ್ನೆಲ್ಲ ತಗೊಂಡ್ಬಂದು ತನ್ನ ಬಿಲದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಮುಂದೆ ಯಾವಾಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಹಂಗೆ ಒಂದೆರಡು ದಿನ ಕಳೆದೋಗ್ಬಿಡತ್ತೆ. ನಮ್ ಇಲಿರಾಯ ಇದಾನಲ್ವಾ, ಒಂದಿನ ರಾತ್ರಿ ಇಲಿರಾಯಂಗೆ ಸಿಕ್ಕಾಪಟ್ಟೆ ಹಸುವಾಗ್ತಿರತ್ತೆ. ಹಂಗಾಗಿ ಅದೇನ್ ಮಾಡತ್ತೆ, ನಿಧಾನಕ್ಕೆ ಕಳ್ಳೆಜ್ಜೆ ಇಡ್ತಾ ಟಣ್ ಟಡಂಗ್ 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 ಅಂತ ಕಳ್ಳರ ರೀತಿಲಿ ಒಂದು ಗುಡಿಸ್ಲೊಳಗಡೆ ಹೋಗುತ್ತೆ. ಅಲ್ಲಿ ಏನಾದ್ರೂ ಆಹಾರ ಸಿಗತ್ತಾ ನೋಡೋಣ ಅಂತ. ಹಂಗೆ ಇಲ್ಲಿ ಆ ಗುಡಿಸ್ಲೊಳಗಡೆ ಹೋಗಿದ್ದೆ ತಡ ಒಂದೇ ಸಲಕ್ಕೆ ಹೊಗೆ ತುಂಬ್ಕೊಂಡ್ಬಿಡುತ್ತೆ. ಹೊಗೆ ತುಂಬ ಹೋಯ್ತಂತೆ ಆ ಗುಡಿಸ್ಲಲ್ಲಿ. ಇಲಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ, ಏನಪ್ಪಾ ಆಟೋಮೆಟಿಕ್ ಆಗಿ ಇಷ್ಟು ಬೇಗ ಇಷ್ಟೆಲ್ಲ ಹೊಗೆ ತುಂಬ್ಕೊಂಡ್ಬಿಡ್ತು, ಕಣ್ಣು ಬಿಡಕ್ಕಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇಲ್ಲಿ ಹಂಗೆ ಹೊಗೆ ಮಧ್ಯದಲ್ಲಿ ಕಷ್ಟಪಟ್ಟು ಕಣ್ಣು ಬಿಟ್ಕೊಂಡ್ ನೋಡಿದ್ರೆ ಒಂದ್ ಅಜ್ಜಿ ಒಲೆ ಎದುರುಗಡೆ ಕುತ್ಕೊಂಡು ಅಂತ ಅಳುತ್ತಾ ಅಂತ ಕಷ್ಟಪಟ್ಟು ಒಲೆ ಉರ್ಸಕ್ ನೋಡ್ತಿರ್ತಾಳೆ. ಎಷ್ಟೇ ಟ್ರೈ ಮಾಡಿದ್ರು ಆ ಒಲೆ ಮಾತ್ರ ಉರಿತಾ ಇರಲ್ಲ. ಆಗ ಈ ಇಲಿಗೆ ಅಜ್ಜಿ ಕಷ್ಟ ನೋಡಕ್ ಆಗಲ್ಲ. ಇಲಿ ಏನ್ ಮಾಡತ್ತೆ, ಸೀದಾ ಅಜ್ಜಿ ಹತ್ರ ಹೋಗ್ಬಿಟ್ಟು, ಅಜ್ಜಿ ಅಜ್ಜಿ ಏನಾಯ್ತು, ಯಾಕೆ ಅಳ್ತಿದೀಯಾ ಅಂತ ಕೇಳತ್ತೆ. ಅದಕ್ಕೆ ಆ ಅಜ್ಜಿ ಇರೋಳು, ಏನಂತ ಹೇಳಿ, ನನ್ನ ಹತ್ರ ಒಂದ್ ಸ್ವಲ್ಪನೂ ಕಟ್ಟಿಗೆನೇ ಇಲ್ಲ. ನಾನು ಹುಣಸೆ ಬಟ್ಟನ್ನ ಹಾಕ್ಬಿಟ್ಟು ಹುಣಸೆ ಹೊಟ್ಟಲ್ಲಿ ಒಲೆನ ಉರ್ಸಕ್ ನೋಡ್ತಿದೀನಿ, ಏನ್ ಮಾಡಿದ್ರು ಒಲೆ ಉರಿತಾ ಇಲ್ಲ ಸಾಯ್ಲಿ. ಈ ರಾಜ್ಯದ ರಾಜ ಬೇರೆ ಕಟ್ಟಿಗೆ ಕಡಿಬಾರ್ದು ಅಂತ ಆಜ್ಞೆ ಮಾಡ್ಬಿಟ್ಟಿದಾನೆ. ಹಿಂಗೆ ಆದ್ರೆ ನಾನ್ ಹೆಂಗ್ ರೊಟ್ಟಿ ಸುಟ್ಕೊಂಡ್ ತಿನ್ಲಿ, ನಾನು ಹಸುವಾಗಿ ಸತ್ತೇ ಹೋಗ್ತೀನಿ ಅಷ್ಟೇ ಅಂತ ಮತ್ತೆ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಇಲ್ಲಿಗೆ ಅಜ್ಜಿ ನೋಡಿ ಪಾಪ ಅನ್ಸತ್ತೆ. ಅವಾಗ ಇಲ್ಲಿ ಏನ್ ಮಾಡತ್ತೆ, ಹಿಂಗೆ ಯೋಚನೆ ಮಾಡ್ತಾ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರು ಅಜ್ಜಿ ಬಂದೆ ಅಂತ ಹೇಳ್ತಾ ಓಡ್ಕೊಂಡು ಹೋಗಿ ತನ್ನ ಬಿಲಕ್ ಹೋಗಿ ಏನ್ ಸ್ಟೋರ್ ಮಾಡಿಟ್ಟಿತ್ತು ಹೇಳುವ ಇಲ್ಲಿ 2 ದಿನ ಮೊದ್ಲು ಎಕ್ಸಾಕ್ಟ್ಲಿ ಆ ಕಟ್ಟಿಗೆನೆಲ್ಲ ಹೊತ್ಕೊಂಡ್ ಬಂದು ಅಜ್ಜಿ ಕೊಡತ್ತೆ. ಅಜ್ಜಿ ಕಟ್ಟಿಗೆ ನೋಡಿದ್ದೆ ಖುಷಿಯಿಂದ ಒಲೆ ಉರ್ಸ್ಬಿಟ್ಟು ಆ ಕಟ್ಟಿಗೆ ಸಹಾಯದಿಂದ ಒಲೆನ ಉರ್ಸಿ ಅದ್ರಲ್ಲಿ ರೊಟ್ಟಿನ ತಟ್ಬಿಟ್ಟು ಒಂದು ರೊಟ್ಟಿನ ಇಲಿಗೆ ಖುಷಿಯಿಂದ ಕೊಡುತ್ತೆ. ನೀನ್ ನಂಗೆ ರೊಟ್ಟಿಗೆ ಕೊಟ್ಟಿರ್ಲಿಲ್ಲ ಅಂದ್ರೆ ರೊಟ್ಟಿ ಸುಡಕ್ಕೆ ಆಗ್ತಿರ್ಲಿಲ್ಲ, ಹಂಗಾಗಿ ಕೃತಜ್ಞತೆಯಿಂದ ಕೊಡ್ತಾ ಇದ್ದೀನಿ, ಈ ರೊಟ್ಟಿನ ನೀನ್ ಇಟ್ಕೋ, ನೀನ್ ತಿನ್ನು ಅಂತ ಹೇಳ್ತಾ ಇಲಿಗೆ ಆ ರೊಟ್ಟಿನ ಕೊಡುತ್ತೆ. ಕೃತಜ್ಞತೆ ಅಂದ್ರೆ ಎಂತ? ಕೃತಜ್ಞತೆ ಅಂದ್ರೆ ಗ್ರೇಟ್ಫುಲ್. ಅದಕ್ಕೆ ಇಲ್ಲಿ ಖುಷಿಯಿಂದ ಆ ರೊಟ್ಟಿನ ತಗೊಂಡು ಅಜ್ಜಿಗೆ ಒಂದ್ಸದು ಅಂದ್ರೆ ಏನ್ ಹೇಳು, ನಮಸ್ಕಾರ, ಓಕೆನಾ ಅಜ್ಜಿ ಥ್ಯಾಂಕ್ ಯು ಅಜ್ಜಿಗೆ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ಆ ರೊಟ್ಟಿ ಹಿಡ್ಕೊಂಡು ಹೊರಡುತ್ತೆ. ಇಲ್ಲಿ ಆ ರೊಟ್ಟಿ ಹಿಡ್ಕೊಂಡು ದಾರಿ ನಡ್ಕೊಂಡು ಹೋಗ್ತಿರೋವಾಗ ಒಂದು ಕುಂಬಾರನ್ ಮನೆ ಅಂಗಳದಲ್ಲಿ ಏನಾಗತ್ತೆ, ಕುಂಬಾರನ್ ಹೆಂಡತಿ ಇಬ್ರು ಮಡಿಕೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಅಲ್ಲೇ ಪಕ್ಕದಲ್ಲಿ ಅವ್ರ ಮಗು ಒಂದು ಜೋರಾಗಿ ಅಂತ ಅಳ್ತಾ ಕೂತಿರುತ್ತೆ. ಈಗ ಆಶ್ಚರ್ಯ ಆಗತ್ತೆ, ಅದೇ ಹೇಳ್ತೀನಿ ಕೇಳಿಸ್ಕೊ. ಇಷ್ಟೆಲ್ಲ ಈ ಮಗು ಅಳ್ತಾ ಇದ್ರು ಆ ಮಗುದ ಅಪ್ಪ ಅಮ್ಮ ಅಂದ್ರೆ ಕುಂಬಾರನ್ ಹೆಂಡತಿ ಇಬ್ರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ಅವ್ರ ಪಾಡಿಗೆ ಅವರು ಮಡಿಕೆ ಮಾಡ್ಕೊಂಡ್ ಕೂತಿದಾರಲ್ಲ, ಯಾಕಿರ್ಬಹುದು ಅಂತ ಇಲಿಗೆ ಯೋಚನೆ ಬಂದು ಸೀದಾ ಮಡಿಕೆ ಮಾಡೋ ಕುಂಬಾರನ ಹತ್ರ ಹೋಗುತ್ತೆ. ಅಲ್ಲ ಮಾರಾಯ, ನಿಮ್ ಮಗು ಅಷ್ಟೆಲ್ಲ ಅಳ್ತಾ ಇದೆ, ನೀವು ನೋಡಿದ್ರೆ ಇಬ್ಬರು ನಿಮ್ ಪಾಡಿಗೆ ನೀವು ಮಡಿಕೆ ಮಾಡ್ಕೊಂಡ್ ಕೂತಿದಿರಲ್ಲ, ಏನ್ ಕತೆ, ಯಾಕ ಮಗು ಅಷ್ಟೊಂದು ಅಳ್ತಾ ಇದೆ, ನೀವ್ ಯಾಕೆ ಅದನ್ನ ಸಮಾಧಾನ ಪಡಿಸ್ತಾ ಇಲ್ಲ ಅಂತ ಕೇಳತ್ತೆ. ಅದಕ್ಕೆ ಆ ಮಡಿಕೆ ಮಾಡೋನೇನ್ ಹೇಳ್ತಾನೆ, ಏನಂತ ಹೇಳಿ, ನಾನಿವತ್ ಬೆಳಿಗ್ಗೆ ಸಂತೆಗೆ ಮಡಿಕೆ ಮಾರಾಟ ಮಾಡಕ್ಕೆ ಅಂತ ಹೋಗಿದ್ದೆ, ಆದ್ರೆ ನಮ್ ದುರಾದೃಷ್ಟಕ್ಕೆ ಒಂದ್ ಮಡಿಕೆನೂ ಮಾರಾಟ ಆಗಿಲ್ಲ. ಹಂಗಾಗಿ ಸಾಮಾನ್ ತರಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಮನೇಲಿ ಅಡಿಗೆ ಮಾಡೋದಕ್ಕೆ ಬೇಳೆಕಾಳು ಅಕ್ಕಿ ಏನೂ ಇಲ್ಲ. ಹಂಗಾಗಿ ಮಗು ಹಸು ತಡ್ಕೊಳಕ್ ಆಗದೆ ಅಳ್ತಾ ಇದೆ, ನಾವಾದ್ರೂ ಏನಂತ ಮಾಡ್ಲಿ ಅಂತ ಹೇಳ್ತಾ ಗಂಡ ಹೆಂಡತಿ ಇಬ್ರು ಬೇಜಾರ್ ಪಟ್ಕೋತಾರೆ. ಇಲ್ಲಿಗೆ ಅನ್ಸತ್ತೆ, ನಾನ್ ಇವ್ರಿಗೆ ಹೆಂಗಾದ್ರೂ ಸಹಾಯ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರೋಷ್ಟ್ರಲ್ಲೇ
ಇಲಿ ಹತ್ರ ಏನಿರತ್ತೆ ಹೇಳು? ಚಪಾತಿ. ರೊಟ್ಟಿ. ಆ ರೊಟ್ಟಿನ ಕುಂಬಾರನ್ ಹೆಂಡತಿ ಕೊಟ್ಬಿಟ್ಟು ನಿನ್ ಮಗು ತಿನ್ಸು. ಹುಚ್ಚವಿದ್ಯಾ? ವೆರಿ ಗುಡ್, ಕೊಡು ಹೈಫೈ. ಸೂಪರ್. ಹುಷ ಮಾಡ್ಕೊಳ್ತಾರೆ ರೊಟ್ಟಿನ ಕುಂಬಾರನ್ ಹೆಂಡತಿ ಕೊಟ್ಬಿಟ್ಟು ಮಗುಗ್ ತಿನ್ಸು ಅಂತ ಇಲ್ಲಿ ಹೇಳತ್ತೆ. ಕುಂಬಾರನ್ ಹೆಂಡತಿ ತಡ ಮಾಡ್ದೆ ಮಗುಗ್ ರೊಟ್ಟಿನ ತಿನ್ಸತ್ತೆ, ಜೊತೆಲಿ ನೀರ್ ಕುಡಿಸತ್ತನಕ ಆ ಮಗು ಕತೆ ಕೇಳಿಸ್ಕೊ. ಮಗು ಖುಷಿ ಖುಷಿಯಿಂದ ರೊಟ್ಟಿ ತಿಂದು ನೀರು ಕುಡಿದು ಲವಲವಿಕೆಯಿಂದ ಅಂತ ನಗಾಡಕ್ ಶುರು ಮಾಡತ್ತೆ. ಅದನ್ನ ನೋಡಿ ಇಲಿಗೆ ಸಮಾಧಾನ ಅನ್ಸುತ್ತೆ. ಆಗ್ಲಪ್ಪ, ನಾನ್ ರೊಟ್ಟಿ ಕೊಟ್ಟಿದ್ರಿಂದ ಮಗುಗೆ ಹೊಟ್ಟೆ ತುಂಬ್ತಲ್ಲ ಅಂತ ಇಲಿ ಖುಷಿ ಪಟ್ಕೋತಿರವಾಗ್ಲೇ ಕುಂಬಾರನ್ ಹೆಂಡತಿಗೆ ಫುಲ್ ಖುಷಿ ಆಗ್ಬಿಡತ್ತೆ. ಮಗು ಹೊಟ್ಟೆ ತುಂಬ್ತಲ್ಲ, ಅಷ್ಟೇ ಸಾಕಪ್ಪ ಅಂತ ಇಬ್ರು ಖುಷಿಯಿಂದ, ನೀನು ನಮಗ್ ತುಂಬಾ ಉಪಕಾರ ಮಾಡಿದ್ಯಾ, ನಮ್ ಮಗು ಹೊಟ್ಟೆ ತುಂಬಿಸಿದ್ಯಾ, ನೀನ್ ಹಂಗೆ ಕಳ್ಸಕ್ಕಾಗಲ್ಲ, ನಿಂಗೆ ಏನಾದ್ರೂ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಅವ್ರು ಏನ್ ಕೊಟ್ಟಿರ್ಬೋದು ಹೇಳು? ಮಡಿಕೆ. ಎಕ್ಸಾಕ್ಟ್ಲಿ, ಹೇಳಿ ಕೇಳಿ ಮಡಿಕೆ ಮಾಡ್ತಿದ್ರಲ್ವಾ, ಅವರು ನೆನಪಿಗೆ ಅಂತ ಇಲಿಗೆ ಒಂದು ಮಡಿಕೆನ ಉಡುಗೊರೆ ಆಗಿ ಕೊಡ್ತಾರೆ. ಆಯ್ತಾ? ಈಗ ಇಲಿ ಏನ್ ಮಾಡತ್ತೆ, ಮಡಿಕೆ ತಗೊಂಡು ಅಲ್ಲಿಂದ ಮತ್ತೆ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ. ಇಲಿಗೆ ಸುಸ್ತಾದಂಗ್ ಅನ್ಸುತ್ತೆ. ಹಾಗಾಗಿ ಇಲಿ ಏನ್ ಮಾಡತ್ತೆ, ಅಲ್ಲೇ ಆ ಊರಲ್ಲಿರೋ ಒಂದ್ ಮನೆ ಜಗಲಿ ಮೇಲೆ ಹೋಗಿ ಕುತ್ಕೊಳತ್ತೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋದ್ರಾಯ್ತು ಅಂತ ಅನ್ಕೊಂಡು ಆ ಇಲಿ ಜಗಲಿ ಮೇಲೆ ಕುತ್ಕೊಳ್ಳೋದಕ್ಕೂನು ಆ ಮನೆ ಒಳಗಡೆ ಗಂಡ ಹೆಂಡತಿ ಜೋರಾಗಿ ಜಗಳ ಮಾಡೋದ್ ಕೇಳಿಸುತ್ತೆ ಇಲಿಗೆ. ಗಂಡ ಜೋರಾಗಿ ಹೆಂಡತಿಗೆ ಗುದ್ದುತ್ತಿರ್ತಾನೆ. ಶುಂಗ್ ಅಂತ ಫೈಟ್ ಆಗ್ತಿರುತ್ತೆ. ಹೆಂಡತಿ ಹೊಡಿಬೇಡ್ರಿ ಅಂತ ಹೇಳ್ತಾ ಅಳ್ತಾ ಇರ್ತಾಳೆ. ನಮ್ ಇಲಿರಾಯಂಗೆ ಆಶ್ಚರ್ಯ ಆಗತ್ತೆ, ಏನಾಗ್ತಿದ್ಯಪ್ಪ ಈ ಮನೆ ಒಳಗಡೆ, ಏನ್ ಇಷ್ಟೊಂದು ಗಲಾಟೆ ಕೇಳಿಸ್ತಿದ್ಯಲ್ಲ, ಯಾಕೆ ಇವ್ನು ಹೊಡಿತಿರ್ಬೋದು, ಅವ್ಳು ಯಾಕೆ ಅಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇಲಿ ತಡ ಮಾಡ್ದೆ ಸೀದಾ ಅವ್ರ ಮನೆ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಒಳಗಡೆ ಹೋಗಿ ಆ ಗಂಡನ್ನ ತಡೆದು, ಯಾಕಪ್ಪ ಹೊಡಿತಿದ್ಯಾ, ಹಂಗೆಲ್ಲ ಹೊಡಿಬಾರ್ದು, ಯಾರ ಮೇಲೂ ಕೈ ಎತ್ತಬಾರ್ದು, ನೀನ್ ಮಾಡ್ತಿರೋದು ತುಂಬಾ ತಪ್ಪು, ಮೊದ್ಲು ಯಾಕೆ ಹೊಡಿತಿದ್ಯಾ ಹೇಳು ಅಂತ ಹೇಳಿ ಅವನನ್ನ ತಡೆದು ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಇವಳು ಮಧ್ಯಾಹ್ನ ಅಡ್ಗೆ ಮಾಡ್ತಾ ಮೊಸರಿನ ಗಡಿಗೆನ ಒಡೆದಾಕ್ಬಿಟ್ಟಿದ್ದಾಳೆ, ಹೊಡಿದೆ ಇನ್ನೇನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಅವಳ ಬೆನ್ನಿಗೆ ಫಟಾರ್ ಅಂತ ಗುದ್ದಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಇಲಿ ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಅವನನ್ನ ಮತ್ತೆ ತಡೆದು, ಅಷ್ಟೇನ ವಿಚಾರ, ಅದಕ್ಕೆಲ್ಲ ಹೊಡಿತಾರ, ಸುಮ್ಮನಿರು, ನಿನಗ್ ಮಡಿಕೆ ತಾನೇ ಬೇಕು, ನಾನ್ ಕೊಡ್ತೀನಿ ಅಂತ ಹೇಳ್ತಾ ಅದ್ರ ಹತ್ರ ಏನಿತ್ತು ಹೇಳು? ಕುಂಬಾರ ಕೊಟ್ಟಿರೋ ಮಡಿಕೆನ ಆ ಗಂಡ ಹೆಂಡತಿ ಕೊಡುತ್ತೆ. ಆಯ್ತಾ? ಗಂಡ ಹೆಂಡತಿಗೆ ಇಬ್ರಿಗೂ ಖುಷಿ ಆಗತ್ತೆ, ಹಬ್ಬ ಮಡಿಕೆ ಸಿಕ್ತಲ್ಲ ಅಂತ ಯೋಚನೆ ಮಾಡ್ತಾ ಇಲಿ ಹೆಲ್ಪ್ ಮಾಡ್ತಲ್ಲ, ಹಂಗಾಗಿ ಇಲಿಗೆ ಏನಾದ್ರೂ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಅವ್ರ ಏನ್ ಕೊಡ್ತಾರೆ, ಅವ್ರ ಹತ್ರ ಒಂದು ಎಮ್ಮೆ ಇರುತ್ತೆ, ದೊಡ್ಡದಾದ ಕಟ್ಟು ಮಸ್ತಾದ ಎಮ್ಮೆ. ಆ ಎಮ್ಮೆನ ಇಲಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಇವಾಗ ಇಲಿಗೆ ಅಲ್ಲ, ಇಲಿ ಇಷ್ಟು ಪುಟಾಣಿದು, ಎಮ್ಮೆ ಅಂತ ಇಷ್ಟು ದೊಡ್ಡದಿರೋದು. ಆ ಇಲಿ ಎಮ್ಮೆನ ಹೊರಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಇಲಿಗೆ ಯೋಚನೆ ಆಗತ್ತೆ, ದೇವ್ರೆ, ಈ ಎಮ್ಮೆ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ, ನಾನ್ ನೋಡಿದ್ರೆ ಇಷ್ಟು ಪುಟಾಣಿ, ಎಲ್ಲಾದ್ರೂ ಅಪ್ಪಿ ತಪ್ಪಿ ಎಮ್ಮೆ ಕಾಲ್ ಕೆಳಗಡೆ ನಾನ್ ಸಿಕ್ಕಿದ್ರೆ ಪಚಡಿನೇ, ಏನಪ್ಪಾ ಮಾಡೋದು, ಇದು ಎಮ್ಮೆನ ನಾನ್ ಕಟ್ಕೊಂಡ್ರೆ ದಿನ ಕೊಟ್ಟಿಗೆ ಚಾಕ್ರಿ ಮಾಡ್ಬೇಕು, ಸಗಣಿ ಬಾಚ್ಬೇಕು, ಹಾಲ್ ಕರಿಬೇಕು, ಮೈ ತೊಳಸ್ಬೇಕು, ಅಯ್ಯೋ ನನ್ನ ಹತ್ರ ಇದೆಲ್ಲ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡ್ತಾ ಏನ್ ಮಾಡ್ಲಿ, ಈ ಎಮ್ಮೆನ ಒಂದ್ ಒಳ್ಳೆ ಜಾಗಕ್ಕೆ ಸೇರಿಸ್ಬೇಕಲ್ಲ, ಎಲ್ಲಿಗೆ ಸೇರಿಸ್ಲಿ ಅಂತ ಯೋಚನೆ ಮಾಡ್ತಿರೋವಾಗ್ಲೇ ಆ ರಾಜ್ಯದ ರಾಜ ಆ ಇಲಿಗೆ ನೆನ್ಪಿಗೆ ಬರ್ತಾನೆ. ತಡ ಮಾಡ್ದೆ ಸೀದಾ ಎಮ್ಮೆನ ಹೊಡ್ಕೊಂಡು ಇಲಿ ಎಲ್ಲಿಗೆ ಹೋಗುತ್ತೆ? ಅರಮನೆಗೆ. ರಾಜ ಇದ್ದಲ್ಲಿ ಕಾಯ್ತು ಮಸ್ತ್ ಆಗಿರಂತ ಎಮ್ಮೆನ ನೋಡ್ಬಿಟ್ಟು ರಾಜಂಗ್ ಖುಷಿ ಆಗತ್ತೆ. ಆಗ್ಲಿ, ಇಲಿ ಒಳ್ಳೆ ಕೆಲ್ಸ ಮಾಡಿದೆ, ಇಷ್ಟು ಚೆನ್ನಾಗಿರೋ ಎಮ್ಮೆನ ಇಲ್ಲಿಗೆ ತಗೊಂಡ್ ಬಂದಿದೆ ಅಂತ ಯೋಚನೆ ಮಾಡ್ತಾ ಅವನೇನ್ ಮಾಡ್ತಾನೆ, ಇಲಿಗೂ ಏನಾದ್ರೂ ಕೊಡ್ಬೇಕಲ್ಲ ಅಂತ ಹಂಗೆ ಅವನ್ ತಲೆಗೆ ಏನ್ ಬರುತ್ತೆ, ಅವನ ಅರಮನೆಯಲ್ಲಿ ದಾಸಿಯರು ಇರ್ತಾರಲ್ವಾ ತುಂಬಾ ಜನ, ಅವರಲ್ಲಿ ಒಂದು ದಾಸಿನ ಕರೆದ್ಬಿಟ್ಟು ಇಲಿ ಹತ್ರ, ಈ ದಾಸಿನ ನಿನ್ ಜೊತೆ ಕರ್ಕೊಂಡು ಹೋಗು, ಅವಳು ನಿನ್ ಸೇವೆ ಮಾಡ್ತಾಳೆ, ನಿನ್ ಜೊತೆಗಿರ್ತಾಳೆ ಅಂತ ಹೇಳ್ಬಿಟ್ಟು ಒಬ್ಳು ದಾಸಿನ ಆ ಇಲಿ ಜೊತೆಗೆ ಕಳಿಸ್ಕೊಡ್ತಾನೆ. ಆ ದಾಸಿನ ಕರ್ಕೊಂಡು ಸೀದಾ ಅಲ್ಲಿಂದ ಹೊರಟು ದಾರಿಲಿ ನಡ್ಕೊಂಡ್ ಬರ್ತಿರೋವಾಗ ಅಲ್ಲಿ ದಾರಿ ಮಧ್ಯದಲ್ಲಿ ಒಬ್ಬನು ಡೋಲ್ ಬಾರ್ಸವನು ಅಂತ ಬಾರಿಸ್ತಾ ಕೂತಿರಲ್ಲ ಅವನು. ಆದ್ರೆ ತುಂಬಾ ಬೇಜಾರಲ್ಲಿ ಹಿಂಗ್ ತಲೆ ಮೇಲೆ ಕೈ ಹೊತ್ಕೊಂಡು, ದೇವ್ರೆ ಜೀವನವೇ ನಶ್ವರ ಅನ್ನೋ ರೀತಿಲಿ ಕೂತಿರ್ತಾನೆ.
ಅವನ ಹಣೆ ಮೇಲೆಲ್ಲ ಬೆವ್ರು ಸುರಿತಾ ಇರತ್ತೆ. ಅದನ್ನ ನೋಡ್ಬಿಟ್ಟು ಈ ಇಲಿಗೆ ಪಾಪ ಅನ್ಸುತ್ತೆ, ನೀನೂ ಚಿಂತೆ ಮಾಡ್ತಿದ್ದಾನಲ್ಲ, ಏನಾಗಿರ್ಬೋದು ಅನ್ಕೊಂಡು ಅವನು ಆ ಇಲಿ ಏನ್ ಮಾಡತ್ತೆ, ಸೀದಾ ಆ ಡೋಲ್ ಬಾರ್ಸವನ ಹತ್ರ ಹೋಗ್ಬಿಟ್ಟು ಏನಾಯ್ತಣ್ಣ, ಯಾಕೆ ಕೂತಿದೀಯಾ ಅಂತ ಕೇಳತ್ತೆ. ಡೋಲ್ ಬಾರ್ಸವನ್ ಏನ್ ಹೇಳ್ತಾನೆ, ಏನಂತ ಹೇಳಿ, ನಾನು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಆದ್ರೆ ಸಂಜೆ ಮನೆಗೆ ಹೋದ್ರೆ ಪ್ರೀತಿಯಿಂದ ಮಾತಾಡಕ್ಕೆ ನಂಗ್ ಮನೇಲಿ ಯಾರು ಇಲ್ಲ, ನಂಗೆ ಅಪ್ಪ ಅಮ್ಮ ಇಲ್ಲ, ನನಗ್ ಮದ್ವೆ ಆಗಿಲ್ಲ, ಹೆಂಡತಿ ಮಕ್ಕಳು ಯಾರು ಇಲ್ಲ, ನಾನು ಒಬ್ಬನೇ ಇರ್ತೀನಿ, ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದೀನಿ, ಹಂಗಾಗಿ ನಂಗೆ ತುಂಬಾ ದುಃಖ ಆಗ್ತಿದೆ, ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಬೇಜಾರ್ ಪಟ್ಕೊಳಕ್ ಶುರು ಮಾಡ್ತಾನೆ. ಆವಾಗ ಇಲಿ ಏನ್ ಮಾಡತ್ತೆ, ಇಲಿ ಕಣ್ಣು ಸೀದಾ ದಾಸಿ ಮೇಲೆ ಹೋಗುತ್ತೆ. ಆ ದಾಸಿ ಹತ್ರ ಕೇಳತ್ತೆ, ನೀನ್ ಇವ್ನನ್ನ ಮದ್ವೆ ಆಗ್ತೀಯಾ ಅಂತ. ಆ ದಾಸಿದು ಒಪ್ಪಿಗೆ ಪಡ್ಕೊಂಡು ಅವ್ರಿಬ್ರ ಹತ್ರ ಮಾತಾಡಿ ಇಬ್ರಿಗೂ ಒಪ್ಪಿಗೆ ಅಂತ ಆದ್ಮೇಲೆ ಅವ್ರಿಬ್ರಿಗೂ ಮದುವೆ ಮಾಡಿಸುತ್ತೆ. ಡೋಲ್ ಬಾರ್ಸವನ್ ಜೊತೆ ದಾಸಿದು ಮದುವೆ ಆಗತ್ತೆ. ಮತ್ತೆ ಆ ಡೋಲ್ ಬಾರ್ಸವನ್ಗೆ ತುಂಬಾ ಖುಷಿ ಆಗತ್ತೆ, ಅಬ್ಬಾ ತನಗೂ ಜೊತೆಯಾಗಿ ಯಾರೋ ಸಿಕ್ಕಿದ್ರಲ್ಲ ಅಂತ ಖುಷಿಯಿಂದ ಅವನೇನ್ ಮಾಡ್ತಾನೆ, ಈ ಇಲಿಗೆ ಉಪಕಾರ ಮಾಡಿದ್ದಕ್ಕೆ ಏನಾದ್ರೂ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಏನ್ ಕೊಟ್ಟಿರ್ಬೋದು ಹೇಳು, ಡೋಲ. ಎಕ್ಸಾಕ್ಟ್ಲಿ. ಈಗ ಇಲಿ ಏನ್ ಮಾಡುತ್ತೆ, ಸೀದಾ ಆ ಡೋಲ್ ತಗೊಂಡು ಅದೊಂದ್ ಬೆಟ್ಟದ ಬುಡದಲ್ಲಿ ಪೊಟ್ರೆಲ್ ವಾಸ ಮಾಡ್ತಿತ್ತು ಅಂದಲ್ಲ, ಆ ಬೆಟ್ಟದ ಮೇಲ್ಗಡೆ ಸೀದಾ ಟಾಪ್ ಅಲ್ಲಿ ಹೋಗಿ ಕುತ್ಕೊಳ್ಳತ್ತೆ. ಹೋಗ್ ಕುತ್ಕೊಂಡು ಡೋಲನ್ನ ಕೈಯಲ್ಲಿ ಹಿಡ್ಕೊಂಡು ಏನ್ ಮಾಡಿರ್ಬೋದು, ಡುಮ್ ಡುಮ್ ಡುಮ್, ಕಟ್ಟಿಗೆ ಹೋಯ್ತು, ಮಡಿಕೆ ಬಂತು. ಎಕ್ಸಾಕ್ಟ್ಲಿ, ಕಟ್ಟಿಗೆ ಹೋಯ್ತು, ಮಡಿಕೆ ಬಂತು, ಡುಮ್ ಡುಮ್ ಡುಮ್, ಮಡಿಕೆ ಹೋಯ್ತು, ಎಮ್ಮೆ ಬಂತು, ಡುಮ್ ಡುಮ್ ಡುಮ್, ಅರೆ ಎಮ್ಮೆ ಹೋಯ್ತು, ಹುಡುಗಿ ಬಂತು, ಡುಮ್ ಡುಮ್ ಡುಮ್, ಅರೆ ಹುಡುಗಿ ಹೋಯ್ತು, ಡೋಲು ಬಂತು, ಡುಮ್ ಡುಮ್ ಡುಮ್, ಅರೆ ಡುಮ್ ಡುಮ್ ಡುಮ್, ಅರೆ ಡುಮ್ 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 ಅಂತ ಹಾಡ್ ಹೇಳ್ತಾ ಖುಷಿಯಿಂದ ಇಲ್ಲಿ ಆ ಡೋಲ್ ಇಟ್ಕೊಂಡು ಹಂಗೆ ಮುಂದಿನ ದಿನಗಳಲ್ಲೂ ಎಲ್ಲ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಖುಷಿಯಿಂದ ಜೀವನ ಸಾಗಿಸ್ಕೊಂಡು ಹೋಗಕ್ ಶುರು ಮಾಡತ್ತೆ. ಈ ಕಥೆದು ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳಿ ನೋಡೋಣ. ನೀನು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಅವು ನಿಂಗೆ ವಾಪಸ್ ಉಪಕಾರ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ, ಕೊಡು ಕೈನಾ.